ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಗೈಸ್ ಆನೆಸ್ಟ್ ಆಗಿ ಹೇಳಿ, ಈ ಸೀಸನ್ ಬಗ್ಗೆ ನಿಮ್ಗೆ ಏನಿಸಿದೆ ಅಂತ. ನನ್ನ ಪ್ರಕಾರ ಇದು ಒಂದು ವರ್ಸ್ಟ್ ಸೀಸನ್ ಅಂತ ನನಗಂತೂ ಅನಿಸಿದೆ. ಯಾಕಪ್ಪ ಅಂದರೆ ಇಷ್ಟು ಸೀಸನ್ಗಳಲ್ಲಿ ಸ್ಪರ್ಧಿಗಳಿಗೆ ಕ್ಲಾರಿಟಿ ಇಲ್ದಂಗೆ ಏನೇನೋ ಆಗ್ತಾ ಇತ್ತು. ಆದರೆ ಈ ಫಾರ್ ದ ಫಸ್ಟ್ ಟೈಮ್ ಬಿಗ್ ಬಾಸ್ ಅವರಿಗೆ ಕ್ಲಾರಿಟಿ ಇಲ್ದಂಗೆ ಏನೇನೋ ಆಗ್ತಾ ಇದೆ. ಆ್ಯಂಡ್ ಯಾವ ಆಧಾರದ ಮೇಲೆ ಕೆಲವು ವಿಷಯಗಳನ್ನ ಮಾಡ್ತಿದ್ರು ಅಂತಲೇ ಅರ್ಥ ಆಗಲ್ಲ, ಆ ಥರ ಇರುವಂಥದ್ದು. ಜೊತೆಗೆ ಎಡಿಟಿಂಗ್ ಅಂತೂ ವರ್ಸ್ಟ್ ಆಗಿದೆ ಅಂತ ಹೇಳ್ಬೋದು. ಕಂಟೆಂಟ್ ಕೂಡ ಇದೆ, ತುಂಬ ಜನ ಸ್ಪರ್ಧಿಗಳು ಬೇರೆ ಮಾತಾಡೋದು, ಒಳ್ಳೆ ರೀತಿ ಮಾತಾಡುವಂಥದ್ದು, ತಮಾಷೆ ಮಾಡುವಂಥದ್ದು, ಹೊಂದ್ಕೊಳ್ಳುವಂಥದ್ದು, ಮತ್ತು ರೇಗಿಸುವಂಥದ್ದು, ಇವೆಲ್ಲ ತುಂಬ ಚೆನ್ನಾಗಿ ಫನ್ ಆಗಿರುವಂಥದ್ದು ವಿಷಯಗಳು ಕೂಡ ಇದೆ. ಅದನ್ನು ಆ್ಯಡ್ ಮಾಡೋದಿಲ್ಲ. ಜೊತೆಗೆ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಿಡಿ, ಡ್ರ್ಯಾಗ್ ಮಾಡ್ಕೊಂಡು ಏನು ಎಳಿತಾ ಇದ್ದಾರೆ ಸೀರಿಯಲ್ ಥರ, ಅದೇನು ಪ್ರಾಬ್ಲಮ್ ಇಲ್ಲ, ಕಂಟೆಂಟ್ ಇಲ್ಲ, ಅದಕ್ಕೆ ಮಾಡ್ತಾರೆ ಅಂತ ಅನ್ಕೋಬೋದು. ಆದರೆ ಈ ಎಡಿಟಿಂಗ್ ಪ್ಯಾಟ್ರನ್ ಇದೆಯಲ್ಲ, ಅದಂತೂ ವರ್ಸ್ಟ್ ಇದೆಪ್ಪ. ಜೊತೆಗೆ ಇವಾಗ ನನಗನ್ಸುವಂಥದ್ದು, ಈ ವೋಟಿಂಗ್ ಅಂತ ಬಂದಾಗ ಅಲ್ಲೆಲ್ಲೋ ಒಂದು ಕಡೆ ತಪ್ಪಾಗಿ ಎಲ್ಲ ಆಗ್ತಿದೆ ಅಂತ ಅನಿಸುತ್ತೆ. ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಅದೇ ಕತೆ ಅಂತ ಅನಿಸ್ತು ನನಗೆ. ಆ್ಯಂಡ್ ಜನಗಳ ಕಮೆಂಟ್ಗಳನ್ನ ನೋಡಿ ತುಂಬ ಜನ ಕ್ವಶನ್ ಮಾಡೋದು ನೋಡ್ಬಿಟ್ಟು ಅದಕ್ಕೆ ಬೇರೆ ಕತೆ ಕಟ್ಟಿ ತಿರ್ಗಾ ವೋಟಿಂಗ್ ಓಪನ್ ಮಾಡೋ ರೀತಿ ಮಾಡಿ ಮಿಡ್ ವೀಕ್ ಎಲಿಮಿನೇಷನ್ನ ಜನಗಳದ್ದು ಅಂದರೆ ಸ್ಪರ್ಧಿಗಳದ್ದು ಕೂಡ ಆ್ಯಡ್ ಮಾಡಿಕೊಂಡು, ಜೊತೆಗೆ ಅಲ್ಲಿ ಏನು ಒಂದು ವೋಟಿಂಗ್ ಪ್ರಕಾರ ಕೂಡ ಇವರೇ ಅಂತ ಆಚೆ ಕಳಿಸುವಂತ ಅನಿಸ್ತು. ಸ್ಪಂದನ ಅವ್ರ ಕಥೆನೂ ಅಷ್ಟೇ, ಫನಿಷ್ಠ ಆದಂಥವ್ರು ತಿರ್ಗಾ ಆಚೆ ಬರ್ತಾರೆ. ಆ್ಯಂಡ್ ತಿರ್ಗಾ ಅವ್ರಿಗೋಸ್ಕರ ಅವ್ರನ್ನ ಆ್ಯಡ್ ಮಾಡಿಬಿಟ್ಟು ತಿರ್ಗಾ ವೋಟಿಂಗ್ ಓಪನ್ ಮಾಡ್ತಾರೆ. ಸೊ ಈ ಥರ ಎಲ್ಲ ಯಾವ ಸೀಸನ್ ಆಗ್ತಿತ್ತು ಗೈಸ್ ನಿಮಗೆ? ನಾವಂತೂ ಈ ಥರ ನೋಡ್ತಾ ಇರಲಿಲ್ಲ. ಬಟ್ ಈ ಸೀಸನ್ ವಿಚಿತ್ರ ಅನ್ಸುತ್ತೆ. ಆ್ಯಂಡ್ ನಾವು ಅಷ್ಟು ಸೀಸನ್ ಒಂದು ಥರ ನೋಡ್ಕೊಂಡ್ಬಿಟ್ಟು ಈ ಸೀಸನ್ ಏನೇನೋ ಆಗ್ತಿರೋದ್ರಿಂದ ನಮ್ಗೆ ಈಗ ಅನಿಸಿದೆ ಅಂತ ಅನ್ಸುತ್ತಾ? ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಇದನ್ನು ಬಿಟ್ಟು ಈ ವಾರದ ಕತೆ ಅಂತ ಬಂದರೂ ಕೂಡ ಸುದೀಪ್ ಅಣ್ಣ ಕ್ಲಿಯರಾಗಿ ಹೇಳ್ತಾರೆ, ಈ ವಾರ ಎಲ್ಲರೂ ಕೂಡ ನಾಮಿನೇಟ್ ಆಗ್ತಾರೆ, ಇನ್ಕ್ಲೂಡಿಂಗ್ ಕ್ಯಾಪ್ಟನ್ ಕೂಡ, ಓಕೆನಾ? ಜೊತೆಗೆ ಯಾವುದೇ ರೀತಿಯಾದ ಟಾಸ್ಕ್ಗಳು ಕೊಟ್ಟಿರೋದಿಲ್ಲ. ಆ್ಯಂಡ್ ಹಾಗಾಗಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕು. ಹೇಗೆ ಪ್ರೂವ್ ಮಾಡ್ಕೋತೀರಾ ನೋಡ್ತೀನಿ ಅಂತ ಕೂಡ ಹೇಳ್ತಾರೆ, ಓಕೆನಾ? ಆ್ಯಂಡ್ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಂಡು ಜನಗಳ ಓಟ್ಗಳನ್ನ ಸಂಪಾದನೆ ಮಾಡಿ ಸೇವ್ ಆಗಬೇಕು, ಇದು ಮೇನ್ ಇರುವಂಥದ್ದು. ಆದರೆ ಇಲ್ಲಿ ಬಿಗ್ ಬಾಸ್ ಅವರು ಈ ಲೆಟ್ರ್ ಅನ್ನೋ ಒಂದು ಕಾನ್ಸೆಪ್ಟ್ನ ತಗೊಬಂದ್ಬಿಟ್ಟು ಎಲ್ಲನೂ ಕೂಡ ಆಡ್ ಮಾಡಿದ್ದಾರೆ. ಯಾಕಪ್ಪ ಅಂದರೆ ಸುದೀಪ್ ಅಣ್ಣ ಹೇಳಿದ ಪ್ರಕಾರ ನೋಡಿದ್ರೆ ಇಲ್ಲಿರುವಂಥ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ತಾನು ಪರ್ಫಾರ್ಮೆನ್ಸ್ನ ಕೊಟ್ಟು ಅಥವಾ ತಾನು ಪ್ರೂವ್ ಮಾಡಿಕೊಂಡು ಸೇವ್ ಆಗಬೇಕು. ಸೊ ಸೇವ್ ಆಗಬೇಕು ಅಂದರೆ ಜನಗಳಿಗೆ ಇಂಪ್ರೆಸ್ ಮಾಡಬೇಕು, ಅಂದರೆ ತಾವು ಇಲ್ಲಿ ವರ್ತಿದ್ದೀವಿ ಅಂತ ಪ್ರೂವ್ ಮಾಡ್ಕೋಬೇಕು, ಏನಾದ್ರು ಕಂಟೆಂಟ್ ಕೊಟ್ಟು, ಓಕೆನಾ? ಆ ರೀತಿ ಏನಾದ್ರು ಮಾಡ್ಕೋಬೇಕು ಅಂದರೆ ಫಸ್ಟ್ ಈ ವಾರದಲ್ಲಿ ಇವರು ಸೇವ್ ಆಗಬಾರ್ದು, ಕೊನೆವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಜೊತೆಗೆ ಇಲ್ಲಿ ಜನರ ಓಟ್ಗಳ ಮೇಲೇ ಸೇವ್ ಆಗಬೇಕಾಗತ್ತೆ ಸುದೀಪ್ ಅಣ್ಣ ಹೇಳಿದ ಪ್ರಕಾರ ಹೋದರೆ. ಆದರೆ ಇಲ್ಲಿ ಬಿಗ್ ಬಾಸ್ ಅವರು ಅದ್ಯಾವುದೋ ಇಮ್ಯುನಿಟಿ ಅಂತೆ, ಸೇವ್ ಅಂತೆ. ಜೊತೆಗೆ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಕೆಲವು ಸ್ಪರ್ಧಿಗಳಿಗೆ ಯಾವ ಆಧಾರದ ಮೇಲೆ ಅಧಿಕಾರ ಕೊಡ್ತಿದ್ದಾರೆ ಅಂತಲೇ ಗೊತ್ತಿಲ್ಲ. ಅವ್ರು ಸೆಲೆಕ್ಟ್ ಮಾಡ್ತಾರೆ ಇವ್ರು ಯಾರ ಲೆಟ್ರ್ ಹೋಗಬೇಕು ಅಂತ. ಈ ಥರ ಮಾಡಿಬಿಟ್ರೆ ಹಿಂಗೆ ನೀವು ಟಾಸ್ಕ್ ಕೊಡ್ತೀರಾ ಅಥವಾ ಇಬ್ಬರು ಮಾತಾಡಬೇಕು, ಆ ಥರ ಈ ಥರ ಏನೋ ಮಾಡೋದೇನಿದೆ ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ನಾನು ಎರಡನೇ ಮಾತಿಲ್ಲ, ಅದು ಓಕೆ ಅಂತಲೂ ಅನಿಸುತ್ತೆ ನನಗೆ, ಓಕೆನಾ? ಆದರೆ ಕೆಲವು ವ್ಯಕ್ತಿಗಳಿಗೆ ನಿನ್ನೆ ಹರೀಶ ಅವ್ರಿಗೆ ಯಾವ ಆಧಾರದ ಮೇಲೆ ಕೊಟ್ಬಿಟ್ರು? ಮಸಿ ಬೆಳೆದಿದ್ರು ಅದಕ್ಕೆ ಕೊಟ್ಬಿಟ್ರು, ಆಗಿರೆ ಜಾಸ್ತಿ ಜನ ಬೆಳೆದ್ಬಿಟ್ರು ಅಂದ್ಬಿಟ್ಟು. ಇಲ್ಲಿ ವ್ಯಕ್ತಿತ್ವಗಳನ್ನ ಚೆಕ್ ಮಾಡೋದು ನಡೀತಿದೆ, ಒಪ್ಕೋತೀನಿ ನಾನು, ಇಲ್ಲ ಅಂತಲೂ ಹೇಳಲ್ಲ, ಓಕೆನಾ? ಬಟ್ ಆದರೆ ಸುದೀಪ್ ಅಣ್ಣ ಹೇಳಿದ ಮಾತಿಗೆ ಏನು ಬೆಲೆ ಸಿಕ್ತು? ಸುದೀಪ್ ಅಣ್ಣ ಹೇಳಿದ ಪಾಯಿಂಟ್ ಏನು? ಅದನ್ನ ಬಿಟ್ಟರೆ ಆಗಿದ್ರೆ ಅಂತ ಪ್ರಶ್ನೆ ಬಂದೇ ಬರುತ್ತೆ. ಆ್ಯಂಡ್ ಹಾಗಾಗಿನೇ ಈ ಸೀಸನ್ ಸ್ವಲ್ಪ ಯಾಕೋ ಇಷ್ಟ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ನಿನ್ನೆ ತಿರ್ಗಾ ವೋಟಿಂಗ್ ಲೈನಪ್ದು ಇದು ಮಾಡಿದ್ದಾರೆ. ಆ್ಯಂಡ್ ತುಂಬ ಜನ ಕೂಡ ಬೇಜಾರಿರೋ ವಿಷಯ ಏನಪ್ಪ ಅಂದರೆ, ಆಲ್ರೆಡಿ ನಾವು ವೋಟ್ ಮಾಡಿದ್ದೀವಿ ಗೈಸ್ ಅಂತಾನೆ. ನಾನು ಯಾರಿಗೂ ವೋಟ್ ಅಂತೂ ಮಾಡಲ್ಲ, ನನಗೆ ಈ ವೋಟಿಂಗ್ ಮೇಲೆ ನಂಬಿಕೆ ಅಂತೂ ನನಗಿಲ್ಲ, ಓಕೆನಾ? ಬಟ್ ನೀವೇನಾದ್ರು ವೋಟ್ ಮಾಡ್ತಿದ್ದೀರಾ ಅಂದರೆ ಇವಾಗ ನಾಳೆ 11 ಗಂಟೆ ಗಂಟು ಕೂಡ, ರಾತ್ರಿ 11 ಗಂಟೆ ಗಂಟು ಕೂಡ ಓಪನ್ ಇದೆ. ಸೊ ಹಾಗಾಗಿ ವೋಟ್ ಮಾಡ್ಬೋದು. ಬಟ್ ಏನಪ್ಪ ಅಂದರೆ ಒಂದು ಐಡಿಯಿಂದ, ಒಂದು ಅಕೌಂಟಿಂದ 99 ವೋಟ್ ಮಾತ್ರ ಮಾಡೋಕ್ಕೆ ಸಾಧ್ಯ, ಓಕೆನಾ? ಹಾಗೆ ತುಂಬ ಜನ ಆಲ್ರೆಡಿ ವೋಟ್ ಮಾಡಿದರು ಮೊದಲು ಬೇರೆ ಸ್ಪರ್ಧಿಗಳು ಕೂಡ. ಆ್ಯಂಡ್ ಜೊತೆಗೆ ತುಂಬ ಜನ ಫೇವ್ರೇಟ್ ಇರೋದ್ರಿಂದ ಡಿವೈಡ್ ಕೂಡ ಮಾಡಿದರು. ಆ್ಯಂಡ್ ಇವಾಗ ಡಿವೈಡ್ ಮಾಡಿದ್ದೇನಿತ್ತು ಅದರಲ್ಲಿ ತುಂಬ ಜನ ಸೇವ್ ಕೂಡ ಆಗ್ಬಿಟ್ಟಿದ್ದಾರೆ. ಹಿಂಗಿರ್ಬೇಕಾದ್ರೆ ಇಲ್ಲಿ ಯಾರೋ ಬೇರೆ ಸ್ಪರ್ಧಿಗಳು ಇನ್ನೂ ಸ್ವಲ್ಪ ಜನ ಇಷ್ಟ ಇರ್ತಾರಲ್ಲ, ಅವ್ರಿಗೆ ಒಂದು ಸ್ವಲ್ಪ ಅನ್ಫೇರ್ ಅಂತ ಅನ್ಸಲ್ವಾ? ಆ್ಯಂಡ್ ಇವಾಗ ಈ ಥರ ಮಾಡಿಬಿಟ್ರು ಅಂದ್ಬಿಟ್ಟು ಇವಾಗ ಯಾರು ವೋಟ್ ಮಾಡಿದರೆ ಹೇಳಿ ನನಗೆ. ಇವಾಗ ಇವ್ರಿಗೂ ನೀವು 99 ವೋಟ್ ಮುಗ್ದಿರು ಕೂಡ ತಿರ್ಗಿ ಇನ್ನೊಂದು ಸಲ ವೋಟ್ ಮಾಡೋ ರೀತಿ ಏನಾರು ಇದೆಯಾ? ಅದನ್ನು ಚೆಕ್ ಮಾಡಿಬಿಟ್ಟು ಹೇಳಿ, ಓಕೆನಾ? ಅದೊಂದು ಕ್ಲಾರಿಟಿ ಸಿಗಲಿ. ಬಿಕಾಸ್ ನಾನು ವೋಟ್ ಮಾಡಿಲ್ಲ, ನನಗೆ ಗೊತ್ತಿಲ್ಲ ಅದು, ಹಾಗಾಗಿ. ಆ್ಯಂಡ್ ನಾನು ತಿರ್ಗಿ ವೋಟ್ ಮಾಡಿದ ಲೆಕ್ಕ ಕೂಡ ಸಿಗಲ್ಲ. ನೀವು ಏನಾದ್ರು ಮೊದಲು ವೋಟ್ ಮಾಡಿ ಇವಾಗ ವೋಟ್ ಮಾಡೋಕ್ಕಾಗ್ತಿದೆ ಅಂದರೆ ಇದು ಬೇರೆ ತಿರ್ಗಾ ಅದೆಲ್ಲ ತೆಗೆದಾಕ್ಬಿಟ್ಟು ತಿರ್ಗಾ ವೋಟಿಂಗ್ದು ಹಾಕಿದ್ದಾರೆ ಅಂತ ಅರ್ಥ. ಸೊ ಅಲ್ಲೇ ಕ್ಲಿಯರಾಗಿ ಗೊತ್ತಾಗುತ್ತೆ, ಇವರು ಸಮಯಕ್ಕೆ ತಕ್ಕಂತೆ ಅಲ್ಲಿ ಏನೇನು ಆಗ್ತದೆ ಅದ್ರ ತಕ್ಕಂತೆ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ್ಯಂಡ್ ಅದನ್ನ ನಂಬ್ಕೊಂಡು ಜನ ವೋಟ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಇದೆಲ್ಲ ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ನಾಳೆ 11 ಗಂಟೆ PM ಅಂದರೆ ನೈಟ್ವರೆಗೂ ವೋಟಿಂಗ್ ಲೈನಪ್ ಓಪನ್ ಇರುತ್ತೆ. ಸೊ ಹಾಗಾಗಿ ಮಿಸ್ ಮಾಡಂತೆ ವೋಟ್ ಮಾಡಿ. ಇಷ್ಟೇ ಅಪ್ಪ, ಒಟ್ಟಿನಲ್ಲಿ ಈ ಸೀಸನಲ್ಲಿ ಏನು ಆಗ್ತಿದೆ ಅಂತ ಕ್ಲಾರಿಟಿ ಅಂತೂ ಸಿಗ್ತಾ ಇಲ್ಲ. ಇಷ್ಟ ಬಂದಂಗೆ ಹೋಗ್ತಿದೆ ಅಂತ ಅನಿಸುತ್ತೆ, ಓಕೆನಾ? ಆ್ಯಂಡ್ ಜೊತೆಗೆ ಎಷ್ಟೋ ವಿಷಯಗಳು ಇಷ್ಟ ಆಗ್ತಾ ಇಲ್ಲ. ಇವರ ಒಂದು ಮೂವ್ ಏನಿದೆ ಅದು ಯಾಕೋ ಸರಿ ಬರ್ತಿಲ್ಲ ಅಂತಲೇ ಅನಿಸ್ತಿರುವಂಥದ್ದು. ನೋಡೋಣ ಏನು ಮಾಡ್ತಾರೆ, ಏನು ಕತೆ ಅಂತ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.